ಎಲ್ಲರಿಗೂ ನಮಸ್ಕಾರ. ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸಿಂಹ ರಾಶಿಯ ಮೇ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಸಿಂಹ ರಾಶಿಯವರಿಗೆ ಮೇ ತಿಂಗಳಲ್ಲಿ ಗೋಚಾರ ಫಲ ಏನೇನಿದೆ? ಸಿಂಹ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ? ಯಾವೆಲ್ಲ ಅಶುಭ ಫಲಗಳು ಬರಲಿದೆ? ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಿಂಹ ರಾಶಿಯವರಿಗೆ ಈ ತಿಂಗಳು 70% ಅದ್ಭುತವಾಗಿರುತ್ತೆ. ಆ ಅದ್ಭುತವಾಗಿರುವಂತಹ 70% ಶುಭ ಫಲಗಳೇನು, 30% ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು ಎಂಬುದರ ಬಗ್ಗೆ ಚರ್ಚಿಸೋಣ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಹ ರಾಶಿಯವರ ಮೇ ತಿಂಗಳ 2025ನೇ ವರ್ಷದ ಶುಭ ಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ. ಸಿಂಹ ರಾಶಿಯವರು ತುಂಬಾನೇ ಧೈರ್ಯವಂತರು. ಯಾರಿಗೂ ಕೂಡ ಸಿಂಹ ರಾಶಿಯವರು ಭಯ ಅನ್ನೋದನ್ನ ಪಡೋದೇ ಇಲ್ಲ. ಅಂಥ ರಾಶಿಯವರು ಸಿಂಹ ರಾಶಿಯವರು. ಸಿಂಹ ರಾಶಿಯವರಿಗೆ ಈ ಮೇ ತಿಂಗಳು ತುಂಬಾನೇ ಅನುಕೂಲಕರವಾಗಿರುತ್ತೆ. ಮೇ ತಿಂಗಳಲ್ಲಿ ಸಿಂಹ ರಾಶಿಯವರು ತುಂಬಾನೇ ಲಾಭ ಅನ್ನೋದನ್ನು ಕೂಡ ಪಡ್ಕೋಬಹುದು. ಅನುಕೂಲ ವಾತಾವರಣನೇ ಜಾಸ್ತಿ ಇರುತ್ತೆ, ಅನಾನುಕೂಲ ಕಡಿಮೆ ಇರುತ್ತೆ. ಇನ್ನು ಶನಿ ಮತ್ತು ಶುಕ್ರ ಗ್ರಹ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾನೇ ಅನುಕೂಲಕರವಾಗಿರುತ್ತೆ. ಶನಿದೇವ ಮತ್ತು ಶುಕ್ರ ಗ್ರಹ ಎರಡೂ ಕೂಡ ಒಳ್ಳೆಯ ಸ್ಥಾನದಲ್ಲಿ ಇರೋದ್ರಿಂದ ಇವರ ಜೀವನದಲ್ಲಿ ಈ ತಿಂಗಳಲ್ಲಿ ಸಾಕಷ್ಟು ಒಳ್ಳೆಯದನ್ನೇ ಕಾಣ್ತೀರಾ. ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ರಾಹು ಮತ್ತು ಕೇತುವಿನ ಬದಲಾವಣೆ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಈ ಸಿಂಹ ರಾಶಿಯವರಿಗೆ ಬರಲ್ಲ. ರಾಹು ಮತ್ತು ಕೇತು ತನ್ನ ಗ್ರಹವನ್ನು ಬದಲಾವಣೆ ಮಾಡ್ತಿರೋದ್ರಿಂದ ಈ ರಾಶಿಯವರಿಗೆ ತೊಂದರೆ ಬರಲ್ಲ. ಆದರೆ ಕೆಲವು ರಾಶಿಯವರಿಗೆ ರಾಹು ಮತ್ತು ಕೇತು ಬದಲಾವಣೆ ಆದರೆ ಸಾಕಷ್ಟು ಸಮಸ್ಯೆಗಳ ಸರಮಾಲನೆ ಬರುತ್ತೆ. ಹಾಗಾಗಿ ಈ ರಾಶಿಯವರಿಗೆ ಇದು ಪ್ಲಸ್ ಪಾಯಿಂಟ್. ರಾಹು ಮತ್ತು ಕೇತು ಬದಲಾವಣೆ ಆದರೂ ಕೂಡ ಯಾವುದೇ ರೀತಿ ತೊಂದರೆ ಬರಲ್ಲ. ಇನ್ನು ಬುಧ ಗ್ರಹ ಕೂಡ ಅನುಕೂಲಕರವಾಗಿರೋದ್ರಿಂದ ಜ್ಞಾನ ಹೆಚ್ಚಾಗುತ್ತೆ, ಬುದ್ಧಿವಂತಿಕೆ ಅನ್ನೋದು ಕೂಡ ಹೆಚ್ಚಾಗುತ್ತೆ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ವಿಪರೀತವಾದ ಬುದ್ಧಿನ ನೀವು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀರಾ. ಇದರಿಂದ ನಿಮಗೆ ಸಕ್ಸಸ್ ಅನ್ನೋದು ಕೂಡ ಈ ತಿಂಗಳಲ್ಲಿ ಸಿಗುತ್ತೆ. ಇನ್ನು ಬುಧ ಗ್ರಹ ಅನುಕೂಲಕರವಾಗಿರೋದ್ರಿಂದ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ವಿದ್ಯೆಯಲ್ಲಿ ಪ್ರಗತಿ ಅನ್ನೋದು ಕೂಡ ಇರುತ್ತೆ. ವಿದ್ಯಾರ್ಥಿಗಳೇನಾದರೂ ವಿದ್ಯಾಭ್ಯಾಸದಲ್ಲಿ ನಮಗೆ ಸ್ವಲ್ಪ ಡಲ್ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ರೆ ತಲೆ ಕೆಡಿಸ್ಕೊಬೇಡಿ. ಈ ತಿಂಗಳು ನೀವು ಖಂಡಿತವಾಗಿಯೂ ಕೂಡ ಉತ್ತಮವಾದಂತಹ ಅಂಕ ಅನ್ನೋದನ್ನ ಪಡ್ಕೋಬಹುದು. ಹಾಗಾಗಿ ಸ್ವಲ್ಪ ಗಮನ ಇಟ್ಟು ನೀವು ಜ್ಞಾನವನ್ನ ಹೆಚ್ಚು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಬುಧ ಗ್ರಹನ ಅನುಕೂಲಕರವಾಗಿರೋದ್ರಿಂದ ಸಾಕಷ್ಟು ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿ ಅನ್ನೋದನ್ನ ಕಾಣ್ತೀರಾ. ಇನ್ನು ಗುರುಗ್ರಹ ಮೇ 14ನೇ ತಾರೀಕಿನ ನಂತರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಿರೋದ್ರಿಂದ ಸಿಂಹ ರಾಶಿಗೆ ಗುರು ಬರ ಲಾಭ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಗುರು ಬದಲಾವಣೆ ಆಗ್ತಿರೋದ್ರಿಂದ ತುಂಬಾನೇ ಲಾಭವಾಗುತ್ತೆ. 1 ವರ್ಷ ನಿಮಗೆ ಎಲ್ಲಾ ಕೆಲಸದಲ್ಲೂ ಕೂಡ ಜಯವಾಗುತ್ತೆ. ಗುರುಗ್ರಹ ಬದಲಾವಣೆ ಆಗ್ತಿರೋದ್ರಿಂದ ಸಿಂಹ ರಾಶಿಗೆ ಲಾಭ ಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಖಂಡಿತವಾಗಿಯೂ ಕೂಡ 1 ವರ್ಷ ನಿಮ್ಮ ಹಣೆ ಬರಹವೇ ಬದಲಾಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಸಾಕಷ್ಟು ಪ್ರಗತಿ ಅನ್ನೋದನ್ನ ಕಾಣ್ತೀರಾ. ಎಲ್ಲ ಕೆಲಸಗಳಲ್ಲೂ ಕೂಡ ಸಕ್ಸಸ್ ಅನ್ನೋದನ್ನು ಕೂಡ ಪಡ್ಕೊಳ್ತೀರಾ. ನೀವು ಏನೇ ಒಂದು ಕೆಲಸನ ಶುರು ಮಾಡಿದ್ರೆ ಒಂದು ಸಣ್ಣ ಪುಟ್ಟ ವ್ಯವಹಾರದಿಂದ ಹಿಡಿದು ದೊಡ್ಡ ದೊಡ್ಡ ವ್ಯವಹಾರಗಳ ತನಕನೂ ಕೂಡ ನೀವು ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ. ನೀವೇನಾದ್ರೂ ಕೆಲಸಗಳನ್ನ ಮಾಡಿಸ್ಬೇಕು ಅಂತ ಇದ್ರೆ ಅಥವಾ ಏನಾದ್ರೂ ಕೆಲಸಗಳನ್ನ ಶುರು ಮಾಡಬೇಕು ಅಂತ ಇದ್ರೆ ಇದು ಖಂಡಿತವಾಗಿಯೂ ಪರ್ಫೆಕ್ಟ್ ಟೈಮ್ ಆಗಿದೆ. ಹಾಗಾಗಿ ನೀವು ಶುರು ಮಾಡಬಹುದು. ಇದರಿಂದ ಸಕ್ಸಸ್ ಅನ್ನೋದು ಕೂಡ ಸಿಗುತ್ತೆ. ಇನ್ನು ನಿಮ್ಮ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣವಾಗುತ್ತೆ. ನೀವು ತುಂಬಾ ವರ್ಷಗಳಿಂದ ಯಾವುದಾದ್ರೂ ಕೆಲಸಗಳನ್ನ ಮಾಡಿಕೊಂಡು ಅರ್ಧಕ್ಕೆ ಬಿಟ್ಬಿಟ್ಟಿದ್ರೆ ಅಂತಹ ಕೆಲಸಗಳನ್ನ ನೀವು ಶುರು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ. ಅದರಲ್ಲೂ ಕೂಡ ಪೂರ್ಣವಾಗುತ್ತೆ. ಆ ಕೆಲಸ ಮುಗಿಯುತ್ತೆ. ಅಂದರೆ ಈಗ ನೀವು ಯಾವುದಾದ್ರೂ ಒಂದು ಸೈಟ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀರಾ. ಮನೆ ಕಟ್ತಾ ಇರ್ತೀರಾ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿರ್ತೀರಾ. ಇಂಥ ಅರ್ಧಂಬರ್ಧ ಬಿಟ್ಟಿರುವಂತಹ ಕೆಲಸಗಳನ್ನ ನೀವು ಶುರು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಮನೆ ಕಟ್ಟುವಂತಹ ಯೋಗ ಇದೆ. ಈಗ ನಮ್ಮದು ಒಂದೇ ಫ್ಲೋರ್ ಇರುತ್ತೆ, ಇನ್ನೊಂದು ಫ್ಲೋರ್ ಕಟ್ಕೋಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಕಟ್ಟಬಹುದು. ಅಥವಾ ಹೊಸದಾಗಿನೇ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರು ಕೂಡ ಕಟ್ಟಬಹುದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಭೂಮಿ ವಿಚಾರದಲ್ಲಿ ಸಿಂಹ ರಾಶಿಯವರಿಗೆ ಮೇ ತಿಂಗಳು ಆಗ್ಬರುತ್ತೆ. ನೀವೇನಾದರೂ ಭೂಮಿನ ಖರೀದಿ ಮಾಡಬೇಕೆ ಅಂತ ಅನ್ಕೊಂಡಿದ್ರು ಕೂಡ ಖರೀದಿ ಮಾಡಬಹುದು.
ಹಾಗೆ ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳುವಂತಹ ಕಾಲ ಇದಾಗಿರುತ್ತೆ. ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ನೀವು ಏನೇ ಒಂದನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ನನ್ನ ಜೀವನದಲ್ಲಿ ಇದು ನನ್ನ ಕನಸಪ್ಪ ಅಂತ ಹೇಳ್ತಿರ್ತೀರ. ಅಂಥ ಕನಸುಗಳನ್ನ ನೀವು ಸಕ್ಸಸ್ ಮಾಡ್ಕೋಬಹುದು, ನನಸು ಮಾಡ್ಕೋಬಹುದು. ಅಂಥ ಸಂದರ್ಭ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ. ನೀವು ಈ ತಿಂಗಳನ್ನ ಕರೆಕ್ಟಾಗಿ ನೀವು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಸರಿಯಾಗಿ ನಿಮ್ಮ ಕೆಲಸಗಳನ್ನ ಮಾಡಿದ್ರೆ ನಿಮ್ಮ ಕನಸುಗಳು ಕೂಡ ನನಸಾಗುತ್ತೆ. ಇನ್ನು ಮದುವೆ ಆಗುವಂತಹ ಯೋಗ ಇದೆ. ಸಿಂಹ ರಾಶಿಯವರೇನಾದರೂ ತುಂಬ ವರ್ಷಗಳಿಂದ ಮದುವೆ ಆಗದೆ ಹಾಗೆ ಇದ್ದರೆ, ನೀವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ನೀವು ಒಳ್ಳೆ ವರ ಅಥವಾ ವಧುನ ಹುಡುಕಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಮದುವೆ ಆಗುವಂತಹ ಯೋಗ ಇರುತ್ತೆ. ಸಂತಾನ ಭಾಗ್ಯ ಯೋಗ ಇದೆ. ಸಂತಾನಕ್ಕೆ ಯಾರಾದರೂ ಅಪೇಕ್ಷೆ ಮಾಡ್ತಿದ್ರೆ ದಂಪತಿಗಳು, ಖಂಡಿತವಾಗಿಯೂ ಕೂಡ ಸಂತಾನ ಯೋಗ ಕೂಡ ನಿಮಗಿರುತ್ತೆ. ಇನ್ನು ನಿಮ್ಮ ಕೆಲಸಗಳಲ್ಲಿ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ನಿಮಗೆ ಜಯ ಅನ್ನೋದು ಸಿಗುತ್ತೆ. ನೀವು ಏನೇ ಒಂದು ಎಫರ್ಟ್ ಹಾಕಿ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಸಕ್ಸಸ್ ಅನ್ನೋದನ್ನ ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ಹಾಗಾಗಿ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಒಳಿತಾಗುತ್ತೆ. ಸತತ ಪ್ರಯತ್ನ ಸರ್ವಸಿದ್ಧಿ ಸಾಧನಂ ಅಂತ ಹೇಳ್ತಾರೆ. ಹಾಗಾಗಿ ನೀವು ಸತತ ಪ್ರಯತ್ನನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಒಳಿತಾಗುತ್ತೆ. ಇನ್ನು ಉದ್ಯೋಗಗಳಲ್ಲಿ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ನೀವು ಯಾವುದೇ ಕೆಲಸ ಮಾಡ್ತೀರಿ ಅದರಲ್ಲಿ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ಅವಕಾಶಗಳು ಹೆಚ್ಚಾಗಿ ಬಂದಾಗ ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಲಾಭನೂ ಕೂಡ ಅದೇ ರೀತಿ ಇರುತ್ತೆ. ಇನ್ನು ಶುಕ್ರ ಗ್ರಹನಿಂದ ಹಣಕಾಸು ಅನ್ನೋದು ಹೆಚ್ಚಾಗುತ್ತೆ. ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ. ಸಾಕಷ್ಟು ಲಾಭದ ಮಾಸ ಇದಾಗಿರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇಷ್ಟೆಲ್ಲ ಶುಭ ಫಲಗಳನ್ನ ಸಿಂಹ ರಾಶಿಯವರು ನೋಡಿದ್ರಿ. ಹಾಗೆಯೇ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳು ಏನೇನಪ್ಪ ಅಂತ ಹೇಳಿದರೆ, ಶನಿ ಭಗವಂತ ನೀವು ಎಷ್ಟು ಪ್ರಯತ್ನ ಮಾಡ್ತೀರಾ ಅನ್ನೋದನ್ನು ಟೆಸ್ಟ್ ಮಾಡ್ತಾರೆ. ಹಾಗೆಯೇ ಶುಕ್ರ ಗ್ರಹ ಸ್ವಲ್ಪ ತೊಂದರೆನ ಮಾಡ್ತಾರೆ. ಕುಜ ವ್ಯಯಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ತೊಂದರೆಗಳು ಕೂಡ ಆಗಬಹುದು, ಹುಷಾರಾಗಿರಿ. ಕೇತು ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ವಿಘ್ನ ಅನ್ನೋದನ್ನು ತರ್ತಾರೆ. ಅನವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾರ ಹತ್ರನೂ ಜಗಳ ಆಡೋಕೆ ಹೋಗಬೇಡಿ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನಿಮ್ಮ ಜೀವನ ಸುಂದರವಾಗಿರುತ್ತೆ. ಒಟ್ಟಾರೆಯಾಗಿ ಓವರಲ್ ಆಗಿ ಟೋಟಲ್ ಆಗಿ ಹೇಳಬೇಕಂದ್ರೆ ಸಿಂಹ ರಾಶಿಯವರಿಗೆ ಮೇ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತೆ ಅಂತಾನೆ ಹೇಳಬಹುದು. ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳನ್ನ ನೋಡಿದ್ರಲ್ಲ, ಅದಕ್ಕೆ ಪರಿಹಾರಗಳು ಏನೇನು ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಬೇಕಾಗತ್ತೆ, ಶನಿದೇವನ ಆರಾಧನೆ ಮಾಡಬೇಕಾಗತ್ತೆ, ಗಣಪತಿಯ ಆರಾಧನೆ ಮಾಡೋದ್ರಿಂದ ಕುಜಗ್ರಹ ನಿಮ್ಮ ಕೆಲಸಗಳಲ್ಲಿ ವಿಘ್ನ ಮಾಡ್ತಾರಲ್ಲ ಅಂತಹ ವಿಘ್ನಗಳನ್ನ ಖಂಡಿತವಾಗಿಯೂ ಕಡಿಮೆ ಮಾಡ್ಕೋಬಹುದು. ನೋಡಿದ್ರಲ್ಲ ಸಿಂಹ ರಾಶಿಯವರ ಮೇ ತಿಂಗಳ ಭವಿಷ್ಯ ಹೇಗಿತ್ತು ಅಂತ. ನಿಮ್ಮದು ಕೂಡ ಸಿಂಹ ರಾಶಿಯವರಾಗಿದ್ದರೆ ಖಂಡಿತವಾಗಿಯೂ ಓಂ ಶನಿದೇವ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗಲಿ, ಶುಭ ಫಲಗಳೇ ಹೆಚ್ಚಾಗಲಿ ಅಂತ ಭಗವಂತನ ಹತ್ರ ಆರಿಸ್ತೇನೆ. ಹಾಗೆಯೇ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.